ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 33ನೇ ಶ್ಲೋಕ. ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತಿಯ ರಾಜರ್ಷಯಸ್ತತ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಭಗವಂತ ಹೇಳ್ತಾ ಇರೋದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಇವಾಗ ನಿನ್ನೆ ಹಿಂದಿನ ಶ್ಲೋಕಗಳಲ್ಲೆಲ್ಲ ನಾವು ಕೇಳಿದಂತೆ ಅನಾಚಾರಿಗಳ, ದುರಾಚಾರಿಗಳ, ಪಾಪಿಗಳ, ಪಾಪಯೋನಿಗಳ ವಿಚಾರಗಳನ್ನು ಹೇಳಿ ಅವರು ಕೂಡ ನನ್ನನ್ನು ಮುಕ್ತರಾಗುವುದಕ್ಕೆ ಬರುತ್ತದೆ ಅನ್ನುವಂಥ ಅಭಯವಚನವನ್ನು ನೀಡಿ, ಇವಾಗ ಸದಾಚಾರಿಗಳ ಸದ್ವಿಚಾರವಂತರ, ಬ್ರಹ್ಮಜ್ಞಾನಿಗಳ, ಬ್ರಹ್ಮರ್ಷಿಗಳ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಸದಾಚಾರಿಗಳಾಗಿರ್ತಕ್ಕಂಥವರು ಪುಣ್ಯಾಹ ಭಕ್ತಾಹ ಅಂತ ಹೇಳಿದೆ. ಪುಣ್ಯವಂತರು ಮತ್ತು ಭಕ್ತರಾಗಿರ್ತಕ್ಕಂಥವರು ಬಹಳ ಸುಲಭವಾಗಿ ನನ್ನನ್ನು ಹೊಂದುತ್ತಾರೆ. ಕಾರಣ ಏನಂತಂದ್ರೆ ಅವರೆಲ್ಲರೂ ಕೂಡ ಸಜ್ಜನಶೀಲರು, ಬ್ರಹ್ಮನಿಷ್ಠರಾಗಿರ್ತಾರ, ಬ್ರಹ್ಮ ಚಿಂತನೆ ಮಾಡಿರ್ತಾರ. ಆದ್ದರಿಂದ ಬ್ರಾಹ್ಮಣಾಹ ಪುಣ್ಯಾಹ ಅಂತ ಕರೆಯಲಾಯಿತು. ಅವರನ್ನೆಲ್ಲರನ್ನು ಬ್ರಾಹ್ಮಣರು, ಪುಣ್ಯವಂತರು ಅಂತ ಕರೀತಾರೆ. ಅನಿತ್ಯಂ ಅಸುಖಂ ಲೋಕಂ, ಈ ಅನಿತ್ಯವಾಗಿರ್ತಕ್ಕಂಥ ಈ ಲೋಕದಲ್ಲಿ ಇದ್ದುಕೊಂಡು ಈ ದೇಹವನ್ನು ಬಿಟ್ಟಾದ್ಮೇಲೆ ಅವರು ಶಾಶ್ವತವಾಗಿರ್ತಕ್ಕಂಥ ಸುಖಮಯವಾಗಿರುವಂತಹ ಸಂತೋಷವನ್ನು ಹೊಂದುತ್ತಾರೆ, ಲೋಕವನ್ನು ಹೊಂದುತ್ತಾರೆ, ಪರಲೋಕವನ್ನು ಹೊಂದುತ್ತಾರೆ. ಅಥವಾ ಪರಲೋಕ, ಆಲೋಕ, ಈ ಲೋಕ ಅನ್ನುವುದಕ್ಕಿಂತಲೂ ಇಲ್ಲಿ ಮಾಂ ಭಜಸ್ವ ಅಂತ ಹೇಳಿದೆ. ನನ್ನನ್ನು ಸೇರುತ್ತಾರೆ ಎಂದು ಅರ್ಥ. ನನ್ನನ್ನೇ ಅವರು ಹೊಂದುತ್ತಾರೆ, ನನ್ನಲ್ಲಿಗೆ ಬರುತ್ತಾರೆ. ಹಾಗಾಗಿ ಅವರಿಗೆ ಯಾವ ದುಃಖ ಆಗಲಿ, ಯಾವ ನಷ್ಟ ಆಗಲಿ, ಯಾವ ಕಷ್ಟ ಆಗಲಿ ಇರೋದಿಲ್ಲ. ಅವರು ಸಹಜವಾಗಿ ಆತ್ಮಸ್ವರೂಪಿಗಳಾಗಿರ್ತಾರೆ. ಇಲ್ಲಿ ಏನು ವಿಚಾರ ಅಂತಂದ್ರೆ, ಸಾಮಾನ್ಯವಾಗಿ ಲೌಕಿಕವಾದ ವಿಚಾರ ಬ್ರಾಹ್ಮಣಾಹ ಅಂತ ಹೇಳಿರುವಂಥ ಪದವನ್ನ ಬಹಳಷ್ಟು ಜನರು ತಮ್ಮ ವ್ಯವಸ್ಥೆಗೆ ಅನುಗುಣವಾಗಿ ಬಳಸಿಕೊಳ್ಳುವಂಥ ವ್ಯವಸ್ಥೆ ಇರುತ್ತದೆ. ಅವರ ಜ್ಞಾನ, ಅವರ ತಿಳುವಳಿಕೆ ಹಾಗಿರಬಹುದು. ಇಲ್ಲಿ ಬ್ರಾಹ್ಮಣ ಅನ್ನುವುದಕ್ಕೆ ಇದೊಂದು ಜಾತಿಗತವಾಗಿರ್ತಕ್ಕಂಥ ಪದ ಅಂತ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸೂಕ್ತವಲ್ಲ. ಅದಕ್ಕೆ ಅಷ್ಟು ಸಮರ್ಥವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ. ಆದ್ದರಿಂದ ಇಲ್ಲಿ ಬ್ರಾಹ್ಮಣ ಅಂತಂದ್ರೆ ಬ್ರಹ್ಮ ಜಿಜ್ಞಾಸ ಅಂತ ಅರ್ಥ ಮಾಡಬೇಕು. ಬ್ರಹ್ಮ ಜಿಜ್ಞಾಸೆಯನ್ನು ಯಾರು ಮಾಡ್ತಾರ ಅವರು ಬ್ರಾಹ್ಮಣರಾಗ್ತಾರ. ಕೇವಲ ಜಾತ ಮಾತ್ರೇನ ಬ್ರಾಹ್ಮಣೋ ನಭವತಿ ಅಂತ ಏನು ಒಂದು ಜನಾಂಗದಲ್ಲಿ ಆತನು ಜನ್ಮಿಸಿದ ಮಾತ್ರಕ್ಕೆ ಆತನು ಬ್ರಾಹ್ಮಣನಾಗಿ ಪರಿವರ್ತನೆಯಾಗಿ ಬ್ರಹ್ಮಲೋಕವನ್ನು ಹೊಂದುವುದಕ್ಕೆ, ಬ್ರಹ್ಮಜ್ಞಾನಿ ಆಗುವುದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಜ್ಞಾನಿ ಆಗಬೇಕು ಅಂತಂದ್ರೆ ಇಲ್ಲಿ ಏನಾಗಿದೆ, ಬ್ರಹ್ಮ ಜಿಜ್ಞಾಸೆ ಬೇಕಾಗಿದೆ, ಬ್ರಹ್ಮ ಚಿಂತನೆ ಬೇಕಾಗಿದೆ. ಯಾರು ಆತ್ಮ ಚಿಂತನೆಯನ್ನು ಮಾಡ್ತಾರ, ಯಾರು ಬ್ರಹ್ಮ ಚಿಂತನೆಯನ್ನು ಮಾಡ್ತಾರ, ಅವರಿಗೆ ಈ ಜಾತಿ, ಆ ಜನಾಂಗ, ಈ ಜನಾಂಗ ಅನ್ನುವುದಿಲ್ಲ. ಅವರ ಸಂಬಂಧ, ಅವರ ವಾತಾವರಣ, ಅವರ ಗುರುತ್ವ, ಅವರ ಶಿಷ್ಯತ್ವ, ಅವರ ಸಾಧನೆ, ಅವರು ಮಾಡಿರ್ತಕ್ಕಂಥ ಸೇವೆಗಳು, ಅವರು ಮಾಡಿರ್ತಕ್ಕಂಥ ಎಲ್ಲ ಕ್ರಿಯೆಗಳು ಅವೆಲ್ಲವುಗಳು ಕೂಡ ಅವರನ್ನು ಬ್ರಾಹ್ಮಣರನ್ನಾಗಿ ನಿರ್ಮಾಣ ಮಾಡುತ್ತದೆ, ಬ್ರಹ್ಮಜ್ಞಾನಿಗಳನ್ನಾಗಿ ನಿರ್ಮಾಣ ಮಾಡುತ್ತದೆ ಎಂದು ಅರ್ಥ. ಬ್ರಹ್ಮನಃ ಅಂತಂದ್ರೆ ಬ್ರಹ್ಮಜ್ಞಾನಿ ಎಂದು ಅರ್ಥ ಮಾಡಬೇಕಲ್ಲದಲ್ಲೇ ಒಂದು ಬೇರೆ ಆಗಿರ್ತಕ್ಕಂಥ ಕಡಿಮೆ ಗುಣಮಟ್ಟದಾಗಿರ್ತಕ್ಕಂಥ, ಕಡಿಮೆ ಗುಣವುಳ್ಳಂತ ಅರ್ಥವನ್ನು ಮಾಡಕ್ ಹೋಗಬಾರದು. ಹಾಗಾಗಿ ಬ್ರಾಹ್ಮಣಃ ಪುಣ್ಯಃ ಅಂತ ಹೇಳಲಾಗಿದೆ. ಪುಣ್ಯವಂತರಾಗಿರ್ತಕ್ಕಂಥವರು ಈ ಕೆಲಸವನ್ನು ಮಾಡ್ತಾರ, ಭಕ್ತರಾಗಿರ್ತಕ್ಕಂಥವರು ಈ ಕೆಲಸವನ್ನು ಮಾಡ್ತಾರ. ಮತ್ತು ಅವರು ಅನಿತ್ಯವಾಗಿರ್ತಕ್ಕಂಥ ಈ ಲೋಕವನ್ನು ಹೊಂದಿದ್ದಾರೆ. ಇಲ್ಲಿ ನೋಡಿ, ಯಾರು ಬಂದರೂ ಕೂಡ ಇದು ಅನಿತ್ಯವಾಗಿರ್ತಕ್ಕಂಥ ಲೋಕ. ಬ್ರಾಹ್ಮಣರಿಗೂ ಅನಿತ್ಯವಾದಂಥ ಲೋಕ, ಕ್ಷತ್ರಿಯರಿಗೂ ಅನಿತ್ಯವಾದ ಲೋಕ, ವೈಶ್ಯರಿಗೂ ಅನಿತ್ಯವಾದ ಲೋಕ, ಮತ್ತು ಶೂದ್ರರಿಗೂ ಅನಿತ್ಯವಾದ ಲೋಕ, ಚಾಂಡಾಲರಿಗೂ ಅನಿತ್ಯವಾದ ಲೋಕ, ಎಲ್ಲರ ಪಾಲಿಗೂ ಕೂಡ ಇದು ಅನಿತ್ಯವಾದ ಲೋಕ, ಅನಿತ್ಯವಾದ ಶರೀರ, ಅನಿತ್ಯವಾದ ಸಂಸಾರ, ಅನಿತ್ಯವಾದ ಪ್ರಪಂಚ, ದುಃಖಮಯ ಪ್ರಪಂಚ, ಕಷ್ಟಮಯ ಪ್ರಪಂಚ. ಎಲ್ಲರಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ದುಃಖಗಳಿದೆ. ಯಾರ್ಯಾರು ಶರೀರವನ್ನು ಹೊತ್ತುಕೊಂಡು ಬಂದಿದ್ದೇವೋ ಅವರೆಲ್ಲ ಶರೀರಗಳು ಕೂಡ ದುಃಖಮಯ. ಸೀರ್ಯತೆ ಇತಿ ಶರೀರಂ, ಯಾರ ಶರೀರವು ಕೂಡ ವಜ್ರವಾಗುವುದಿಲ್ಲ, ಯಾರ ಶರೀರವು ಕೂಡ ಬ್ರಹ್ಮವಾಗುವುದಿಲ್ಲ, ಯಾರ ಶರೀರವು ಕೂಡ ದೇವರಾಗೋದಿಲ್ಲ, ಯಾರ ಶರೀರವು ಕೂಡ ಇಲ್ಲಿ ಶಾಶ್ವತವಾಗಿರೋದಿಲ್ಲ. ಎಲ್ಲ ಶರೀರಗಳು ಕ್ಷಣಿಕ, ಎಲ್ಲ ಶರೀರಗಳು ಭೂತಾತ್ಮತೆಯಿಂದ ಕೂಡಿಕೊಂಡಿವೆ, ಪಂಚಭೂತ ಭೌತಿಕ ವ್ಯವಸ್ಥೆಯಿಂದ ಕೂಡಿಕೊಂಡಿವೆ. ಆದ್ದರಿಂದ ಶರೀರ ಮಾತ್ರದಿಂದ ನಾವು ಬ್ರಾಹ್ಮಣ ಅನ್ನೋದಕ್ಕೆ ಬರುವುದಿಲ್ಲ. ಪುಣ್ಯವಂತನಾದರೆ ಪುಣ್ಯಮಯ ಶರೀರಿ ಅಂತ ಹೇಳಿಸ್ಕೊಳ್ತಾನೆ. ಆತನು ಪುಣ್ಯಮಯ ಶರೀರದಿಂದ ಜಿಜ್ಞಾಸೆಯನ್ನು ಮಾಡಿ ಬ್ರಹ್ಮಲೋಕವನ್ನು ಹೊಂದಿ ಮುಕ್ತನಾಗುತ್ತಾನೆ ಅನ್ನುವಂಥ ಅಭಿಪ್ರಾಯವಿದೆ.
ಹಾಗಾಗಿ ಅರ್ಜುನ, ನೀನು ಪುಣ್ಯ ಕರ್ಮಗಳನ್ನು ಮಾಡು, ಪುಣ್ಯ ಕ್ರಿಯೆಗಳನ್ನು ಮಾಡು, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಿ ಅನಿತ್ಯವಾದಂಥ ಅಸುಖವಾಗಿರ್ತಕ್ಕಂಥ ಈ ಲೋಕವನ್ನು ಬಿಟ್ಟು ಮತ್ತು ಶಾಶ್ವತವಾಗಿರ್ತಕ್ಕಂಥ ನಿತ್ಯವಾಗಿರ್ತಕ್ಕಂಥ ನನ್ನ ಲೋಕವನ್ನು ಹೊಂದಿ ನೀನು ಮುಕ್ತನಾಗು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.